ಹೀಗೆ ಕನಕಪುರದ ಕಗ್ಗಲೀಪುರದಲ್ಲಿ ಒಬ್ಬರು ಪಾರಂಪರಿಕ ವೈದ್ಯರು ಇದ್ದಾರೆ. ಇವರು 10 ವರ್ಷಗಳಿಂದ ನಾಟಿ ಚಿಕಿತ್ಸೆಯನ್ನು ನೀಡುತ್ತಾ ಬಂದಿದ್ದಾರೆ. ಇವರಿಗೆ ಈ ವಿದ್ಯೆ ಪಾರಂಪರಿಕವಾಗಿ ಬಂದಿದೆಯಂತೆ. ಈ ಪಾರಂಪರಿಕ ವೈದ್ಯರು ರಾಜ್ಯದ ಮೂಲೆ ಮೂಲೆಯಲ್ಲೂ ಇದ್ದಾರೆ. ಅವರೆಲ್ಲರೂ ಎಲೆಮರೆಕಾಯಿಯಂತೆ ಇದ್ದು ಸೇವೆಯನ್ನು ಮಾಡಿಕೊಂಡು ಹೋಗುತ್ತಿದ್ದಾರೆ. ಮುಖ್ಯವಾಗಿ ಈ ಪಾರಂಪರಿಕ ವೈದ್ಯ ಅಥವಾ ಹಳ್ಳಿ ವೈದ್ಯ ಪದ್ಧತಿ ಉಳಿಯುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ. ಇಂದಿಗೂ ಗ್ರಾಮ ತಾಲೂಕುಗಳಲ್ಲಿ ಅಲ್ಲಿನ ಜನರು ಮನೆಯಲ್ಲಿಯೇ ಗಿಡಮೂಲಿಕೆಗಳನ್ನು ಬಳಸಿ ಚಿಕಿತ್ಸೆ ನೀಡುವವರನ್ನೇ ಹೆಚ್ಚಾಗಿ ನೆಚ್ಚಿಕೊಂಡು ಅವರ ಬಳಿ ಅನೇಕ ಕಾಯಿಲೆಗಳನ್ನು ಗುಣ ಮಾಡಿಕೊಳ್ಳುತ್ತಾರೆ. ಅದರಲ್ಲೂ ಮಹಿಳೆಯರು ಈ ಪಾರಂಪರಿಕ ವೈದ್ಯ ಪದ್ಧತಿಗಳನ್ನು ತಿಳಿದುಕೊಂಡು ಮಹಿಳೆಯರ ಸಮಸ್ಯೆಗಳಿಗೆ ಮನೆಮದ್ದುಗಳಂತಹ ಔಷಧಿಗಳನ್ನು ನೀಡುತ್ತಿರುವುದು ಅತ್ಯಂತ ಸಂತೋಷದ ವಿಷಯ. ಯಾಕೆಂದರೆ ಇತ್ತೀಚೆಗೆ ಮಹಿಳೆಯರಿಗೆ ಚಿಕ್ಕ ವಯಸ್ಸಿನಲ್ಲಿ ಅನೇಕ ಕಾಯಿಲೆಗಳು ಬರುತ್ತಿದ್ದು ಇದಕ್ಕೆ ಮಹಿಳಾ ವೈದ್ಯರೇ ಚಿಕಿತ್ಸೆ ನೀಡುವುದರಿಂದ ಅತ್ಯಂತ ಪರಿಣಾಮಕಾರಿಯಾಗಿ ಕೂಡ ಇರಲಿದೆ ಹಾಗೂ ಕಾಳಜಿಯೂ ಇರಲಿದೆ. ಇದಲ್ಲದೆ ಮಹಿಳೆಯರಿಗೆ ಮನೆಮದ್ದುಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸಲು ಕೂಡ ಇದು ಸಹಾಯವಾಗಲಿದೆ. ಇಂತಹದೇ ಒಬ್ಬರು ಮಹಿಳಾ ನಾಟಿ ವೈದ್ಯರನ್ನು ಇಂದು ನಾವು ನಿಮಗೆ ಪರಿಚಯ ಮಾಡಿಕೊಡಲಿದ್ದೇವೆ. ಈ ಮೇಲೆ ಹೇಳಿದಂತೆ ಕನಕಪುರದ ಕಗ್ಗಲೀಪುರದಲ್ಲಿರುವಂತಹ ಈ ಮಹಿಳಾ ವೈದ್ಯೆ ಅನೇಕ ವರ್ಷಗಳಿಂದ ಪಾರಂಪರಿಕ ವೈದ್ಯೆಯಾಗಿ ಕಾರ್ಯ ನಿರ್ವಹಿಸುತ್ತಿದ್ದಾರೆ. ಇವರಿಗೆ ಇದು ತಮ್ಮ ತಾತನಿಂದ ಒಲಿದ ವಿದ್ಯೆಯಂತೆ. ಹಾಗೆಯೇ ಇವರೊಂದಿಗೆ ತಮ್ಮ ಮುಂದಿನ ತಲೆಮಾರಿಗೂ ಈ ಪಾರಂಪರಿಕ ವಿದ್ಯೆಯನ್ನು ಕಲಿಸಿಕೊಟ್ಟಿದ್ದಾರೆ. ಈಗ ಇದೇ ಕನಕಪುರದ ತಮ್ಮ ಪಾರಂಪರಿಕ ಚಿಕಿತ್ಸಾಲಯದಲ್ಲಿ ತಮ್ಮ ಮಗನು ಸಹ ಅನೇಕ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುತ್ತಾರಂತೆ. ಈ ಮಹಿಳಾ ನಾಟಿ ವೈದ್ಯ ಮುಖ್ಯವಾಗಿ ಕೈ ಮೂಳೆ ಮುರಿತ, ಬೆರಳು ಮೂಳೆ ಮುರಿತ, ಕೀಲು ಬಿಟ್ಟಿದ್ದರೆ ಮಂಡಿ ಚಿಪ್ಪು ಕೂರಿಸುವುದು, ಉಳುಕಿದ ಪಾದ ಮತ್ತು ಕತ್ತು ಉಳುಕಿದ್ದರೆ, ಸೊಂಟದ ನೋವು, ಹಳೆಯ ನೋವು, ಜಾಯಿಂಟ್ ಪೇನ್, ಡಿಸ್ಲೊಕೇಟ್ ಆಗಿದ್ದರೆ ಅದಕ್ಕೂ ಚಿಕಿತ್ಸೆ ನೀಡುತ್ತಾರಂತೆ. ಹೀಗೆ ತಾಯಿ ಮತ್ತು ಮಗ ಈ ಪಾರಂಪರಿಕ ವೈದ್ಯ ಪದ್ಧತಿಗಳನ್ನು ಮುಂದುವರಿಸಿಕೊಂಡು ಬರುತ್ತಿದ್ದಾರೆ. ಈ ಮಹಿಳಾ ಪಾರಂಪರಿಕ ವೈದ್ಯ ಯಾರು ಎಂಬುದನ್ನು ತಿಳಿದುಕೊಳ್ಳಲು ನಮ್ಮ ಆಯುಷ್ ಟಿವಿ ತಂಡ ಇವರನ್ನು ಹುಡುಕಿಕೊಂಡು ಕನಕಪುರದ ಕಡೆಗೆ ಹೊರಟಿತು. ಸುಮಾರು 40 ಕಿಲೋಮೀಟರ್ ದೂರ ಕ್ರಮಿಸಿದ ನಮಗೆ ಕೊನೆಗೂ ಇವರು ಇರುವ ಸ್ಥಳವನ್ನು ತಲುಪಿದೆವು. ಅದಾಗಲೇ ಇಲ್ಲಿಗೆ ಹಲವರು ಬಂದಿದ್ದರು. ಈ ನಾಟಿ ವೈದ್ಯರ ಬಗ್ಗೆ ತಿಳಿಸುವ ಮೊದಲು ಇಲ್ಲಿ ಚಿಕಿತ್ಸೆ ಪಡೆದವರ ಅಭಿಪ್ರಾಯವನ್ನು ಒಮ್ಮೆ ಕೇಳಿಬಿಡಿ. ಇವರ ಹೆಸರು ಸೋಮಶೇಖರ್. ಇದೇ ಕನಕಪುರದ ರಾಮಗೊಂಡ್ಲು ಗ್ರಾಮದವರು. ತೆಂಗಿನ ಮರ ಹತ್ತುವಾಗ ಮೇಲಿಂದ ಕೆಳಗೆ ಬಿದ್ದು 2 ಕಾಲುಗಳು ಮೂಳೆಗಳು ಮುರಿದು ಹೋಗಿದ್ದವಂತೆ. ಚಿಕಿತ್ಸೆಗೆಂದು ಖಾಸಗಿ ಆಸ್ಪತ್ರೆಗಳಿಗೆ ಹೋದಾಗ ಅಲ್ಲಿ ಲಕ್ಷಾಂತರ ರೂಪಾಯಿ ಹಣ ಖರ್ಚಾಗುತ್ತದೆ ಎಂದಿದ್ದರಂತೆ. ಹೀಗಿದ್ದರೂ ಇವರು ಯಾವುದೇ ಗ್ಯಾರಂಟಿಯನ್ನು ಕೊಡುವುದಿಲ್ಲ, ಈ ವ್ಯಕ್ತಿ ಉಳಿಯುವುದೇ ಇಲ್ಲ ಎಂದು ಕೂಡ ಹೇಳಿದ್ದರಂತೆ. ಆದರೆ ಕೊನೆಗೆ ತಮ್ಮ ಊರಿನವರೇ ಆದ ಈ ನಾಟಿ ವೈದ್ಯರ ಬಳಿ ಚಿಕಿತ್ಸೆ ಪಡೆದು ಅತ್ಯಂತ ಕಡಿಮೆ ಖರ್ಚಿನಲ್ಲಿಯೇ ಗುಣಮುಖರಾಗಿದ್ದಾರಂತೆ. ಬನ್ನಿ ಈ ಬಗ್ಗೆ ಸೋಮಶೇಖರ್ ಅವರು ಏನು ಹೇಳುತ್ತಾರೆ ಕೇಳೋಣ. ನಾನು ತೆಂಗಿನ ಮರ ಹತ್ತಕ್ಕೆ ಹೋಗಿ ಮೇಲಿಂದ ಬಿದ್ದು ಮೂಳೆ ಮುರಿದೋಯ್ತು. ಮತ್ತೆ ದಯಾನಂದ ಹಾಸ್ಪಿಟ್ಲ್ ಅಂತೇಳಿ ಅಲ್ಲೋದು 3 ಲಕ್ಷ 4 ಲಕ್ಷ ಆಗುತ್ತೆ ಅಂತ ಹೇಳಿದ್ರು. ಸತ್ತೋಯ್ತು ಆದರೂ ಆಗಲ್ಲ ಅಂತ ಹೇಳಿದ್ರು. ನಾವು ಬಡವರು, ಅಷ್ಟು ದುಡ್ಡು ನಮ್ಮ ತಾವಿರಲಿಲ್ಲ. ಹಿಂಗೆ ಬಂದು ಇಲ್ಲಿ ನಾಟಿ ಔಷಧಿ ವೈದ್ಯರು ಅಂತ ಹೇಳಿದ್ರು. ಇಲ್ಲಿ ಬಂದ ಮೇಲೆ ಗುಣ ಆಗಿದೆ, ಕಮ್ಮಿ ಖರ್ಚಲ್ಲಿ ನೋಡಿದ್ರು. ಇವಾಗೆಲ್ಲ ಓಡಾಡ್ಬೋದು. ಇನ್ನು ಇವರ ಹೆಸರು ಸುನಿಲ್. ಇದೇ ಕಗ್ಗಲೀಪುರದವರು. ಇವರು ಬೈಕ್ ಅಪಘಾತದಲ್ಲಿ ನೆಲಕ್ಕೆ ಬಿದ್ದು ಕೈ ಮೂಳೆ ಮುರಿದಿದ್ದರಿಂದ ವಿಪರೀತ ನೋವು ತಾಳಲಾರದೆ ವಿವಿಧ ಆಸ್ಪತ್ರೆಗಳನ್ನು ಸುತ್ತಾಡಿದರಂತೆ. ಆದರೆ ಈ ಆಸ್ಪತ್ರೆಗಳಲ್ಲಿ ಇವರು ಇದಕ್ಕೆ ಆಪರೇಷನ್ ಮಾಡಲೇಬೇಕು ಎಂದು ಹೇಳಿದರಂತೆ. ಆದರೆ ಇದಕ್ಕೆ ಒಪ್ಪದ ಸುನೀಲ್ ತಮ್ಮ ತಾಯಿಯ ಮೂಲಕ ಈ ಪಾರಂಪರಿಕ ಔಷಧ ಪದ್ಧತಿಗಳ ಬಗ್ಗೆ ತಿಳಿದುಕೊಂಡ್ರಂತೆ. ಹಾಗಾದ್ರೆ ಮುಂದೇನಾಯಿತು ಇವರನ್ನೇ ಕೇಳೋಣ ಬನ್ನಿ. ಈ 3 ವರ್ಷದಿಂದ ಕುಪ್ಪರಡ್ಡಿ ಕೆರೆ ಹತ್ರ ಬೈಕಿಂದ ಬಿದ್ದು ಕೈ ಫ್ರ್ಯಾಕ್ಚರ್ ಆಗಿತ್ತು. ಬಟ್ರಲ್ಲಿ ಹೋಗಿ ಕಟ್ಟಲ್ಲಿ ಹಾಕ್ಸಿದ್ವಿ, ಒಂದು 10 ಕಟ್ಟೆಲ್ಲ ಮಾಡಿಸಿದ್ವಿ. ಲಾಸ್ಟಿಗೆ ಅವರು ಇಲ್ಲ ಆಗಲ್ಲ, ಆಪ್ರೇಷನ್ ಮಾಡಿಸ್ಬೇಕಂತ ಹೇಳಿದ್ರು. ಇಲ್ಲಿ ನಮ್ಮ ತಾಯಿಯವರು ಚೆಕ್ ಮಾಡಿಸ್ಬೇಕಾದ್ರೆ ನಮ್ಗೆ ಹೇಳಿದ್ರು, ನಾವು ಇಲ್ಲಿ ಬಂದು ಟ್ರೀಟ್ಮೆಂಟಲ್ಲಿ ಇದ್ದೀವಿ ಸರ್, ಜಾಸ್ತಿ ಫೋನ್ ಮಾಡೋಕ್ಕಾಗ್ತಾ ಇರಲ್ಲ, ಇವಾಗ ಇಲ್ಲಿವರೆಗೂ ಫೋನ್ ಮಾಡ್ಬೋದು. ಈ ವಯಸ್ಸಾದ ತಾಯಿಯ ಹೆಸರು ಪುಟ್ಟ ತಾಯಮ್ಮ. ಇವರಿಗೆ ಕಳೆದ 4 ವರ್ಷಗಳಿಂದ ತಾಳಿಕೊಳ್ಳಲಾರದಷ್ಟು ವಿಪರೀತ ಮಂಡಿ ನೋವಂತೆ. ಇದರಿಂದ ಬಹಳ ನೊಂದ ಅವರು ಬೆಂಗಳೂರಿನಲ್ಲಿ ಅನೇಕ ಆಸ್ಪತ್ರೆಗಳಿಗೂ ಹೋಗಿ ಬಂದಿದ್ದಾರಂತೆ. ಹಾಗಾದ್ರೆ ಇವರು ಇಂದು ಇಲ್ಲಿಗೆ ಯಾಕೆ ಬಂದಿದ್ದಾರೆ ಅವರನ್ನೇ ಕೇಳೋಣ ಬನ್ನಿ. 2 ಮಂಡಿನೂ ನೋವಿದ್ದು. ಇನ್ನೇನು 3-4 ವರ್ಷದಿಂದ ನಾನು ಈ ಹಾಸ್ಪಿಟ್ಲಿಗೆ ಬೆಂಗಳೂರು ಆಸ್ಪತ್ರೆ ಎಲ್ಲ ಆಯಿತು. ಅಲ್ಲಿ ಜಯದೇವ್ ಹಾಸ್ಪಿಟ್ಲಿಗೆ ಹೋದು, ಅಲ್ಲಿಗೂ ಆಗಲಿಲ್ಲ. ಯಾವ ಹಾಸ್ಪಿಟ್ಲಲ್ಲೂ ಆಗಲಿಲ್ಲ. ಇಲ್ಲಿ ಸಂಧ್ಯಾಗಾಂಧಿಲಿ ಆಪ್ರೇಷನ್ ಮಾಡಬೇಕು ಅಂದರು, ಒಂದು ಮಾಡಿದ್ರು. ಇನ್ನೊಂದು ಮಾಡಿಸ್ಕೊಳಮ್ಮ ಅಂದರು. ಇದು ಮಾಡಿಸ್ಕೊಂಡವ್ರು ಸಾಯ್ತು. ಚೆನ್ನಾಗಿ ನಡಿವಂಗೆ ಆಗೋ ಆಮೇಲೆ ಮಾಡ್ಸಾನೆ ಅಂದರು. ಈಗ ಇದು ಮಂಡಿ ಜಾಸ್ತಿ ನೋವು, ಅಜ್ಜೆ ಮಡ್ಗೋಕ್ಕಾಗಲ್ಲ. ಎಡಗಡೆ ಮಂಡಿ ಒಳಭಾಗ ಆಗಲ್ಲ, ಹೊರಭಾಗ ಬಂದ್ಬಿಟ್ಟು ಮಂಡಿಗಳು ಮೂಳೆ ನಡಿಯೋಕ್ಕಾಗಲ್ಲ. ಏನಾರ ಗೋಡೆ ಪಾಡೆ ಅದು ಇದು ಹೂಡಿದ್ರೆ ಹಿಡ್ಕೊಂಡು ಹತ್ಬೇಕಷ್ಟೇ. ಆದರೆ ಹಂಗೆ ಬಿರಿಕಲ್ಲಿ ನಡಿಯೋಕ್ಕಾಗೋದಿಲ್ಲ ಅಷ್ಟೇ. ಇವತ್ತೇ ಫಸ್ಟ್ ಬಂದಿರೋದು ಇಲ್ಲಿಗೆ. ಕಗ್ಲಿಪುರದಲ್ಲಿ ಅವರೆಲ್ಲ ಅವ್ರ ಸುನಿಯರು ಹೇಳಿದ್ರು ಬಂದು ಇವತ್ತು
ಇಂತಹ ಅನೇಕರಿಗೆ ಈ ಮಹಿಳಾ ನಾಟಿ ವೈದ್ಯೆ ನಾಟಿ ಔಷಧಿಗಳಿಂದಲೇ ಗುಣ ಮಾಡಿದ್ದಾರಂತೆ. ಇನ್ನು ತೋಟದಲ್ಲಿ ಕೆಲಸ ಮಾಡುತ್ತಿದ್ದಂತಹ ಜಯರತ್ನಮ್ಮ ಎಂಬ ಈ ಮಹಿಳೆ ಕಾಲು ಜಾರಿ ಕೆಳಗೆ ಬಿದ್ದು ಕೈ ಮೂಳೆ ಮುರಿದುಕೊಂಡಿದ್ದರಂತೆ. ಇದಕ್ಕೆ ಇವರು ನೇರವಾಗಿ ಬಂದದ್ದು ಈ ಮಹಿಳಾ ನಾಟಿ ವೈದ್ಯರ ಬಳಿಗೆ. ಈ ಹಿಂದೆ ನಾವು ಹೇಳಿದಂತೆ ಕನಕಪುರದ ಗಗ್ಗಲಿಪುರದಲ್ಲಿ ಒಬ್ಬರು ಮಹಿಳಾ ನಾಟಿ ವೈದ್ಯರು ಇದ್ದಾರೆ. ಅವರು ಮುಖ್ಯವಾಗಿ ಕೈ ಮೂಳೆ ಮುರಿತ, ಬೆರಳು ಮೂಳೆ ಮುರಿತ, ಕೀಲು ಬಿಟ್ಟಿದ್ದರೆ ಮಂಡಿ ಚುಪ್ಪು ಕೂರಿಸುವುದು, ಉಳುಕಿದ ಪಾದ, ಕತ್ತು ಉಳುಕಿದ್ದರೆ, ಸೊಂಟದ ನೋವು, ಹಳೆ ನೋವು, ಜಾಯಿಂಟ್ ಪೇನ್ ಡಿಸ್ಲೊಕೇಟ್ ಆಗಿದ್ದರೆ ಅದಕ್ಕೂ ಚಿಕಿತ್ಸೆ ನೀಡುತ್ತಾರಂತೆ. ಇದು ಇವರು ಹಲವು ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದು, ಇಲ್ಲಿಗೆ ಚಿಕಿತ್ಸೆಗೆಂದು ಬಂದವರ ಬಳಿ ಕೊಟ್ಟಷ್ಟು ಹಣ ತೆಗೆದುಕೊಂಡು ತಮ್ಮ ವೃತ್ತಿ ಧರ್ಮವನ್ನು ಪಾಲಿಸುತ್ತಿದ್ದಾರಂತೆ. ಹಾಗೆಯೇ ತಮ್ಮ ಕೆಲಸವನ್ನು ಕರ್ತವ್ಯ ಎಂದು ಮಾಡುತ್ತಿದ್ದಾರೆ. ಹಾಗಾದರೆ ಈ ಮಹಿಳಾ ಪಾರಂಪರಿಕ ವೈದ್ಯೆ ಯಾರು ಗೊತ್ತಾ? ಇವರೇ ನೋಡಿ, ಕನಕಪುರದ ಗಗ್ಗಲಿಪುರದಲ್ಲಿರುವಂತಹ ಪಾರಂಪರಿಕ ವೈದ್ಯೆ ರತ್ನ ಅವರು.